ಇಲ್ಲಿ ನಮ್ಮ ಹರ್ಷವರ್ಧನ್ ಅವರು ಮಗನ ಹೆಸರು ಕನ್ನಡದಲ್ಲಿ ಬರೆಸ್ತಾನೆ. ಲೈಕ್ ದಿಸ್ ಅದು ಗೊತ್ತು. ಓಕೆ, ಲಕ್ಷ ರೂಪಾಯಿ ಇವತ್ತು ಖರ್ಚು ಮಾಡಿ ಹಾಕಿದ್ವಿ ಒಂದೇ ದಿನದಲ್ಲಿ. 5 ಲಕ್ಷ ರೂಪಾಯಿ. ಸೊ ಬಂದ್ವಿ, ಅಲ್ಲೇ ಇದೆ ನೋಡಿ ಯೂಸುಫ್ ಬಾಯ್ ಪರ್ಫ್ಯೂಮ್ ಫ್ರಾಗ್ರೆನ್ಸ್. ಅಲ್ಲಿ ದೊಡ್ಡ ಅಂಗಡಿ, ಇದು ಚಿಕ್ಕದು ಡಿಸ್ಪ್ಲೇ. ಇದೇನೋ ಅದೇನೋ ಚಿಕ್ಕದಿದೆ, ಕ್ಲೋಸ್ ಮಾಡಿದಾರ. ಇದೆ ದೊಡ್ಡ ಅಂಗಡಿ ಕಾರ್ನರ್ ಓಪನ್ ಇದೆ. ಸೊ ಏನಾಯ್ತಂದರೆ ಇವಾಗ ಶುಕ್ರವಾರ ಆಗಿರೋದ್ರಿಂದ ನಮಾಜ್ ಟೈಮ್. ಸೊ 1 ಗಂಟೆಯಿಂದ 3 ಗಂಟೆವರೆಗೂ ಬ್ರೇಕ್ ಟೈಮ್, ಯಾರೂ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಟೈಮ್ ಬಂದು 1:15. ಇನ್ನೂ 1:15 ಅವರ್ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಅಲ್ಲಿ ಬರ್ತಾ ಅಲ್ಲೊಂದು ದೊಡ್ಡ ಇನ್ನೊಂದು ಶವರ್ಮ, ಒಂದು ದೊಡ್ಡ ಶವರ್ಮ ಕಾಣಿಸ್ತಾ ಇತ್ತು. ಅಲ್ಲಿ ಹೋಗ್ಬಿಟ್ಟು ಶವರ್ಮ ತಿನ್ಕೊಂಡು ಟೈಮ್ ಪಾಸ್ ಮಾಡಿ ಆಮೇಲೆ ಬರುವ. ಸೊ ಇದೆಲ್ಲ ಮೆನು. ನಾವು ಶವರ್ಮ 2, ಫಲಾಫಲ್ ರೋಲ್ 1, ಆಮೇಲೆ ಒಂದು ಚಿಕನ್ ಕ್ಲಬ್ ಸ್ಯಾಂಡ್ವಿಚ್ನ ತೊಗೊಂಡ್ವಿ. ಆಮೇಲೆ ಕೂಲ್ ಡ್ರಿಂಕ್ 1-2. ಶವರ್ಮ ಹೆಸರದ ಕಾಣಿಸ್ತಾ ಇದೆ. ಎಷ್ಟು ದೊಡ್ಡ ಶವರ್ಮ, ಚಿಕನ್ ಶವರ್ಮ. फ्रिज में रखना पड़ेगा, कूल करना पड़ेगा. हाँ, 3 दिन फ्रिज में बिफोर यूजिंग, राइट? बिफोर यूजिंग. ಕಡ್ಬೊಂದನೆ ಟಕ್ ಟಕ ಅಂತ ಮಿಕ್ಸ್ ಮಾಡಿ ರೆಡಿ ಮಾಡಿಬಿಟ್ರೆ ಒಂದು ಪರ್ಫ್ಯೂಮ್. ಫಾರ್ ಲೇಡೀಸ್ ಹೂವು ಸ್ಮೆಲ್ ಬರ್ತಿದೆ ಕಣ. ಹಾಂ, ಹೂವು ಸ್ಮೆಲ್. ಹೌದಾ? ಹೌದು. ಒಂಥರ ಹೂವು ಸ್ಮೆಲ್, ಪನ್ನೀರ್ ಮೂಸು ಅಲ್ಲ. ಇದಿಷ್ಟು 12 ಬಾಟು ನಮಗೆ ಫಿಲ್ಲಿಂಗ್ ಮಾಡ್ತಾರೆ ಈಗ. ಸೊ ಫೈನಲ್ ಆಗಿ ಅಲ್ಲಿ ಹೋಗಿಲ್ಲ ಯೂಸುಫ್ಗೆ, ಅಲ್ಲಿ ಕ್ಯಾನ್ಸಲ್ ಆಯಿತು. ಇನ್ನೊಂದು ಕಡೆ ಹೋದ್ವಿ, ಅದೊಂದು ಮೇಕಿಂಗ್ ತೋರಿಸ್ತಾ ಲೈವ್ ಅಪ್ಡೇಟ್ ಮಾಡ್ತಿದ್ವಿ, ಅಲ್ಲೂ ತೊಗೊಂಡಿಲ್ಲ, ಜಾಸ್ತಿ ಆಯಿತು. ಅಲ್ಲಿಂದ ಹಿಂಗೆ ಬಂದ್ವಿ, ಇಲ್ಲಿ ಕರೆಕ್ಟಾಗಿ ಸಿಕ್ತು ಒಳ್ಳೆ ಪ್ರೈಸಿಗೆ. ಅದಕ್ಕೆ 13 ಬಾಟ್ಲು ತೊಗೊಂಡು ಹೋಗ್ತಾ ಇದ್ವಿ ಎಲ್ಲರಿಗೂ ಗಿಫ್ಟ್ ಮಾಡೋದಕ್ಕೆ, ನಮಗೆ ಯೂಸ್ಗೆ. ಎಷ್ಟು ರೂಪಾಯಿ ಬಿತ್ತು? ಜಸ್ಟ್ 240 rupees. 240 rupees into 25. into 25. 240 into 25. ಎಲ್ಲ 2 ಕಾಪಿ ಮಾಡಿಸಿದ್ದೀವಿ. ಸೊ ಅದಕ್ಕೆ ನೀಟಾಗಿ ಫಿಲ್ ಮಾಡ್ತಾರೆ, 2 ಸಪ್ರೇಟಾಗಿ. ಫಸ್ಟು ನೋಟ್ಸ್ ಹಾಕ್ತಾರೆ, ಆಮೇಲೆ ಮಿಕ್ಕಿದೆ ಮಿಕ್ಸ್ ಮಾಡ್ತಾರೆ. ಅದರಲ್ಲಿ ಯಾವುದೆಲ್ಲ ಆಲ್ಕೋಹಾಲ್ ಬರಲ್ಲ ತಾನೆ, ಬರುತ್ತಾ? Behind you. Now you turn behind on your right side. Here, in the shop. See, I'm getting here. Это классно. Thank you.
ಸೊ ಆಯಿತು, 20 ನಿಮಿಷ ವೆಯ್ಟ್ ಮಾಡಿದ್ದಕ್ಕೆ ನೀಟಾಗಿ ಮಿಕ್ಸ್ ಮಾಡಿ ಕೊಟ್ಬಿಟ್ರು. ಸೊ ಬಂದಾಗ ಸೆಟ್ಸ್ ಪರ್ಫ್ಯೂಮ್ ಬಂದ್ಬಿಡಿ, ರೀಸನಬಲ್ ಪ್ರೈಸು, ಬರ್ತಲ್ಲ 15 kg ಇದೆಯಾ? ಹೋಗ್ಬೇಕಾದ್ರೆ ನಮ್ಮ ಪ್ಯಾಕೇಜ್ ತೂಕ ಎಷ್ಟಾಗುತ್ತೋ ಗೊತ್ತಿಲ್ಲ. ಎಲ್ಲಿಗೀಗ? ಓಕೆ, ಗೋಲ್ಡ್ ಸೂಕ್ ಗೇಟ್ 2 ಇದೆ ಗೊತ್ತಾ, ಅದಕ್ಕಿಂತ ಮುಂಚೆ ರೈಟ್ ಸೈಡಿಗೆ ಬರುತ್ತೆ. ಇದು ರೀಸನಬಲ್ ಪ್ರೈಸಲ್ಲಿ ಯಾವುದೇ ಬ್ರ್ಯಾಂಡು ಇದು ಕೇಳಿದ್ರೆ ಅದು ಸಿಗುತ್ತೆ. ಇಲ್ಲಿ ಎಲ್ಲ ಪ್ರತಿಮೆ ಅಂಗಡಿಯಲ್ಲೂ ಸಿಗುತ್ತೆ. ಇಲ್ಲಿ ರೀಸನಬಲ್ ಪ್ರೈಸ್ ಇತ್ತು. ಇವ್ರದ್ದು ವೀಡಿಯೋಸ್ ಎಲ್ಲ ಇತ್ತು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ನೋಡ್ಕೊಂಡು ಬಂದಿತ್ತು. ಕೋರ್ಟು ಅವಾಗಲೇ ಖಾಲಿ ಇತ್ತು, ಈಗ ಫುಲ್ ರಶ್ ಆಗ್ಬಿಟ್ಟಿದೆ. ಲೈವ್ ಸ್ಯಾಂಡ್ ಆರ್ಟ್ ಹೆಂಗೆ ಮಾಡ್ತಾರೆ ಒನ್ ಟೈಮ್ ಮಾಡ್ತವ್ರೆ ಮಣ್ಣಲ್ಲಿ ಬಾಟ್ಲ್ ಒಳಗಡೆ. Small one is 10. ಏನು ಮಾಡ್ತಾ ಇದೆಯಾ? ಅಲ್ಲಾಡ್ಸ್ ನೋಡ್ತಾ ಇದೆಯಾ? Doesn't move anytime because you press the sand inside and put some glue to seal it forever, like this. You make the candle like this. You see the candle? ಬೇಕಾದ್ರೆ ಡಿಸೈಡ್ ಮಾಡಿ ಏನು ಅಂತ. ಏನು ಮಾಡ್ತೀಯ? ಏನು ಬೇಯಿಸ್ತೀಯ? That's the candle, make it like this. ಬರ್ಸ್ತೀಯಾ? ಇರೋದೇ ತಗೋದು. ಇರೋದೇ ತಗೋ. ನಮ್ಮಿಬ್ಬರ ಹೆಸರು ಬರ್ಸೋಣ, ಚೆನ್ನಾಗಿರುತ್ತೆ. ಸರ್ ಫುಲ್ ಡಿಸ್ಪ್ಲೇ ಇತ್ತು, ಅಂದರೆ ಚಿಕ್ಕ ಚಿಕ್ಕದು ದೊಡ್ಡವ್ರ ಸೈಜು ಎಲ್ಲ ಇದೆ. ಒಂದು ಯಾವುದೋ ಫೋಟೋ ಕೂಡ ಆಮೇಲೆ ಇದು ಮಣ್ಣಲ್ಲಿ ಮಾಡಿರೋದು. ಸರ್ ತೊಗೊಂಡಿದ್ದಲ್ಲಿ ನಮ್ಮ ಹೆಸರು ಬರ್ಕೊಡ್ತಾರೆ ಅಂದರು. ಇಲ್ಲಿ ನಮ್ಮ ಹರ್ಷವರ್ಧನ್ ಅವರು ಮಗನ ಹೆಸರು ಕನ್ನಡದಲ್ಲಿ ಬರ್ಸ್ತಾನೆ. Like this? Yeah. Okay. This is the one, this. ಒಂದು ಅಂಚು ಇದು ಅವ್ರ ಹೆಸರು ಅವ್ರಿಗೆ ಬರ್ಸ್ಬಿಡ್ತಾರೆ. ಸೊ ನಾವು ನೀಟಾಗಿ ಆರ್ಡ್ರ್ ಮಾಡಿಬಿಟ್ಟು ಅವ್ನ ನೇಮು ಎಲ್ಲ ಬರ್ಸ್ತಾ ಇದ್ದ. ಸೊ ಹೋಗ್ಬಿಟ್ಟು ಬನ್ನಿ, 30 ನಿಮಿಷ ಆಗುತ್ತೆ, ಎಲ್ಲ ಬರ್ತಿಟ್ಟಿರ್ತೀನಿ ಅಂತ ಹೇಳಿದ್ದಾರೆ. ಸೊ ಹೋಗಿ ಒಂದಷ್ಟು ಏನಾದರೂ ಶಾಪಿಂಗ್ ಮಾಡ್ಕೊಂಡು ಆಮೇಲೆ ಬಂದುಬಿಟ್ಟು ಕನೆಕ್ಟ್ ಮಾಡ್ಕೊಬೇಕು. ಒಂದು 50% ಡೌನ್ ಪೇಮೆಂಟ್ ಮಾಡಿದ್ದೀವಿ, ಇನ್ನು ಮಿಕ್ಕಿದೂರು ಕೊಡಬೇಕು. ಸೊ 40 ದಿರಾಮ್ಸ್ ಹೇಳಿದ್ರು ಒಂದು ಡಬ್ಬಕ್ಕೆ, ಆ ಸೈಜ್ಗೆ. ನಾವು 3 ತೊಗೊಂಡ್ವಿ, 3ಕ್ಕೆ 120 ಆಗುತ್ತೆ. ನಾವು 100ಕ್ಕೆ ಡೀಲ್ ಮಾಡ್ತಾಯಿದ್ವಿ, 105 ಕೊಡು ಅಂತವ್ರೆ. ಆಮೇಲೆ ಬಂದಮೇಲೆ ನೋಡೋಣ. ಸೊ ಹೋಗಿ ಅನಿಸುತ್ತೆ ಯೆಲ್ಲೋ ಕಲರು ಒಂದು ಬ್ಯಾಗ್ಗಳೆಲ್ಲ ತಗೊಂಡು ಬರೋ ವರ್ಷದಲ್ಲಿ ರೆಡಿ ಇದೆ. ಇಲ್ಲೇ ಕರೆಕ್ಟಾಗಿದೆಯಾ? I don't know what's this, but It's name in our language. Yeah. It's nice. ಇಟ್ಸ್ ನೈಸ್. ಅಂಕಲ್ ನೀಟಾಗಿ ಬರ್ದವ್ರೆ ಕನ್ನಡದಲ್ಲಿ ಹೆಸರು. ಅದು ಮಣ್ಣಲ್ಲಿ ಬರ್ದಿರೋದು ಒಳಗಡೆ. ಇವಾಗಲೇ ಅರ್ಧ ಗಂಟೆಯಲ್ಲಿ ನಾವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋ ಅಷ್ಟೊಂದು 45 ನಿಮಿಷ ಆಯಿತು. ನೀಟಾಗಿ ಬರ್ದಿಟ್ಟವ್ರೆ, ಸೂಪರ್ ಟ್ಯಾಲೆಂಟೆಡ್. ಇದು ಆರ್ಟ್ ಇವೆಲ್ಲ ಸಿಗ್ತವೆ, ಎಲ್ಲ ದೇಶದ ಇದು ಕ್ಲಬ್ಗಳು, ಫುಟ್ಬಾಲ್ ಕ್ಲಬ್ಸ್ದು. ಇಲ್ಲಿ ಬುರ್ಜ್ ಖಲೀಫಾದಲ್ಲಿ ಸೂಪರ್ ಸ್ಯಾಂಡ್ ಆರ್ಟ್. ಓಡಾಡ್ತಾ ಕತ್ಲೇನೆ ಆಗೋಯ್ತು ಇಲ್ಲಿ. ಯಪ್ಪ ಎಷ್ಟು ಓಡಾಡಿದ್ವಿ ಇವತ್ತು ಅಂದರೆ, ಬರೀ ಶಾಪಿಂಗ್ ಇವತ್ತು. ಇವರಂತೂ ನಮ್ಮ ಸುತ್ತ ಸುಸ್ತು ಮಾಡಾಕ್ಬಿಟ್ರು. ಮತ್ತೆ ಎಲ್ಲ ರೂಮ್ಗೆ ಹೋಗಿ ಎಲ್ಲ ಬಿಸಾಕ್ಬಿಟ್ಟು ತೊಗೊಂಡಿದ್ದು ಮಕ್ಕ ತೊಳ್ಕೊಂಡು ಮತ್ತೆ ಇನ್ನೊಂದು ಕಡೆ ಕರ್ಕೊಂಡಿರ್ತಾರೆ. ಇಲ್ಲೆಲ್ಲ ತೊಗೊಬೇಕಂತೆ. ಎಲ್ಲ ವೀಡಿಯೋಗಳು ನೋಡ್ಬಿಟ್ಟವ್ರೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ನಮ್ಗೆ ತಲೆ ತಿನ್ನೋದು
ಇವಾಗ ನಮ್ಮನ್ನ ಎಷ್ಟು ಜನ ಬೇಕು ಅಂತಾರೋ ಅಲ್ಲಿ ಎಷ್ಟು ಜನ ಈ ನನ್ನ ಮಕ್ಳು ಯಾವುದಾದ್ರು ಹೋಟ್ಲುಗಳೆಲ್ಲ ವಿಡಿಯೋ ಮಾಡಿ ತೋರಿಸ್ಬಿಡ್ತಾರೆ, ನಮಗೆ ತಲೆ ತಿಂತಾರೆ ಅಂತ ಫ್ಯಾಮಿಲಿ ಅದು ಇವಾಗ ಗೊತ್ತಾಯ್ತದೆ ಎಷ್ಟು ಕಷ್ಟ. ಸೊ ಈಗ ಇಲ್ಲಿ ಅದು ಒಡವೆ ಅಂಗಡಿ ಕರ್ಕೊಂಡು ಹೋಗ್ತಾರೆ, ಅದು 1 ಗ್ರಾಮ್ಗೆ 2 ಗ್ರಾಮ್ಗೆಲ್ಲ ಚಿನ್ನ ಸಿಗ್ತದಂತೆ. ನೋಡೋಣ ಮತ್ತೆ ಇದೇನಾ ಇದೆ ಅಂತ ಅಂಗಡಿ, ನೋಡೋಣ ಹೋಗ್ರಿ ಚೆಕ್ ಮಾಡಿ. ಫೈನಲ್ ಆಗಿ ಒಬ್ಬರಿಗೆ ಒಂದು ಫೋನ್ ಹೋಗಿ Z Fold 7 ಇದು ಡೆಮೋ ಪೀಸ್ ಖಾಲಿ, ಏನೂ ಇಲ್ಲ. ಸೊ ಅಲ್ಲಿ ಮೊಬೈಲ್ದಾಯ್ತು, ಬಿಲ್ಲು ಅವ್ರ ಹತ್ರ ಇದೆ, ಪೇ ಮಾಡಬೇಕು. ಸೊ ಇಲ್ಲಿ ಡ್ರೋನ್ ಸೆಕ್ಷನ್ಗೆ ಬಂದ್ವಿ. ಡ್ರೋನಲ್ಲಿ Neo 2 ಮತ್ತೆ DJI ಮೈಕ್ ಮಿನಿ ಹತ್ರ ಇದೆ. ಸೊ ಡ್ರೋನ್ ಅನ್ಬಾಕ್ಸಿಂಗ್ ಹೊಸ ಡ್ರೋನ್ ಇದು Neo 2 ರೀಸೆಂಟಾಗಿ ಲಾಂಚ್ ಆಗಿರೋದು. ಒಳ್ಳೆ ಪ್ರೈಸಿಗೆ ಸಿಕ್ತು. ಬ್ಯಾಂಕಾಕಲ್ಲಿ ಇದಕ್ಕಿಂತ ಒಳ್ಳೆ ಪ್ರೈಸ್ ಸಿಗುತ್ತೆ, ಬಟ್ ಅಲ್ಲಿ ಹೋಗೋಕ್ಕೆ ಟೈಮ್ ಇಲ್ಲ. ತುಂಬ ಚಿಕ್ಕದು ಗ್ರಾಮೇ ಇದೆ, 135 ಗ್ರಾಮ್. ಅದರಲ್ಲಿ ಮೋಷನ್ ಕಾಂಬೋ ಇದು ಸಿಗುತ್ತೆ. ಅದೆಷ್ಟು? ಅದು 2175. ಇದರಲ್ಲಿ ಓನ್ಲಿ ಅದು ಇದೆ. ಹಾಂ, ಅದು ಗೊತ್ತು. 900 ಅಷ್ಟು ಇದೆ. ಓಕೆ, ಎಲ್ಲ ಸಿಗುತ್ತೆ ಇಲ್ಲಿ ಬಂದರೆ, ಎಲ್ಲ ಸಿಗುತ್ತೆ. ಬಟ್ ಕ್ಯಾಶ್ ಎತ್ಕೊಂಡ್ಬಂದ್ರೆ ತುಂಬ ಅದೇ, ಇಲ್ಲ ಅಂದರೆ ಕಾರ್ಡ್ ಎತ್ಕೊಂಡ್ರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ನಮ್ಮ ಥರ. ಸೊ ಅಲ್ಲಿ ಡ್ರೋನು ಮತ್ತು ಮೈಕ್ ಬಂತು. ಇಲ್ಲಿ ಒಳಗಡೆ ಐಫೋನು, ಸ್ಯಾಮ್ಸಂಗು ಬಂತು. ಆಯಿತಾ, ಹೋಗೋದಷ್ಟೇ. ಫುಲ್ ರಶ್ಶು. ಇಲ್ಲಿ ಬಂದಾಗ ತಲೆ ಕೆಡಿಸ್ಕೊಂಡ. ಇಲ್ಲಿ ನಮ್ಮ ಕನ್ನಡದವರು ಇದ್ದಾರೆ, ನಾವು ಮಾತಾಡೋದ್ರೆ ಒಂದು ಕನ್ನಡದಲ್ಲೂ ಕೂಡ ಮಾತಾಡ್ತಾರೆ. ಕನ್ನಡದವರು ಅವ್ರಿಗೆ ಎಲ್ಲ ಭಾಷೆ ಬರುತ್ತೆ, ಕನ್ನಡದವ್ರಲ್ಲ ಈಸಿ, ಬಟ್ ಎಲ್ಲ ಭಾಷೆ ಬರುತ್ತೆ ಅವ್ರಿಗೆ. ಲೈಕ್ ಈಗ ಕುತ್ಕೊಂಡು ಏನು ಹೆಂಗೆ ತಿಂತಾ ಇದ್ದೀರಾ? ಟೇಸ್ಟಿಂಗ್ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡಿದ್ದೀರಾ? 10,000 dirhams ಬಿಸ್ನೆಸ್ ಆಯಿತು, ಏನು ಡಿಸ್ಕೌಂಟ್ ಇಲ್ಲ ಆಯ್ತು. ಹಿಂಗೆ ಫೋನು ಡ್ರೋನ್ ಎಲ್ಲ ಆಗಿದೆ. ತೋರ್ಸೋ ಹೆಂಗಾಯ್ತು ಒಳಗಡೆದು? ಕುನಾಫಾ ಚಾಕ್ಲೇಟು. ಸಿಟಿ ಚಾಯ್ಸು ಆ ಕಡೆ ಒಂದು ಇದೆಯಲ್ಲ, ಅಲ್ಲಿ ಬರೀ ಎಲೆಕ್ಟ್ರಾನಿಕ್ಸು. ಪಕ್ಕದಲ್ಲೇ ಅವ್ರದ್ದೇ ಸಿಟಿ ಚಾಯ್ಸ್ ಇನ್ನೊಂದು ಬ್ರಾಂಚ್ ಇದೆ, ಅಲ್ಲಿ ಚಾಕ್ಲೇಟ್ಸ್ ಎಲ್ಲ ಸಿಗುತ್ತೆ. ಡ್ರೈ ಫ್ರೂಟ್ಸ್, ಖರ್ಜೂರ, ಮತ್ತು ಇಲ್ಲೂ ಪರ್ಫ್ಯೂಮು, ಮೊಬೈಲ್ಸ್ ಎಲ್ಲ ಸಿಗುತ್ತೆ. ಚೆನ್ನಾಗಿದೆ ಇದು ಕುನಾಫಾ ಚಾಕ್ಲೇಟ್ಸ್, ಚಿಕ್ಕದು. ಇದು ಡಾರ್ಕ್ ಅದು ಮಿಲ್ಕ್ ಶುಗರ್ ವೇರು, ಚಾಕ್ಲೇಟ್ ಶುಗರ್ ಬೇರು, ಕುನಾಫಾನ ಶುಗರ್ ಅದು ಬರೋ ಕುನಾಫಾನ ಶುಗರ್. ಇದು ಕುನಾಫಾ ಶುಗರು, ಇದರಲ್ಲಿ 2 ಥರ ಶುಗರ್ ಬರುತ್ತೆ, ಡಾರ್ಕ್ ಚಾಕ್ಲೇಟು, ಮಿಲ್ಕು. ಆಮೇಲೆ ಇನ್ನು ಇದೆಲ್ಲ KG ಗಟ್ಟಲೆ, 80 ದಿರಮ್ 1 kg ಈ ಕಡೆ ಇರೋದು. ಅದು ಥರ ಚೆನ್ನಾಗಿದೆ, ಒಳಗಡೆ ಫಿಲ್ಲಿಂಗ್, ಕ್ರೀಮ್ ಫಿಲ್ಲಿಂಗ್ ಥರ. ಅದು ಕಮ್ಮಿ ಇದೆ, ಅಲ್ಲಿರೋದು 20 ದಿರಮ್ದು. ಹಾಂ, ಅದು ತಿಂದೆ, ಎಲ್ಲ ತಿಂದೆ. ಬಟ್ ಇನ್ನೆಲ್ಲ ಇಲ್ಲಿ ಜಲ್ಲೀಸ್. ಹಾಂ, ಏನದು ಚೀಲ ಸಾಕಾ? ಶುಗರ್ ಬಂದ್ಬಿಟ್ಟದು ತಿಂದರೆ. ಇಲ್ಲಿ ಕೂತ್ಕೊಂಡೆ ಇಲ್ಲಿ ಒಂದಷ್ಟು ತಿಂದಾಕ್ಬಿಟ್ಟು. ಎಷ್ಟಾಗಿರ್ಬೋದು ಬಿಲ್ಲು ಕಮೆಂಟ್ ಮಾಡಿ. ಜಸ್ಟ್ 430 ರೂಪಾಯಿ ಅಷ್ಟೇ, 430 ರುಪೀಸ್. ಏನು ಹೇಳ್ತಿ, ಅಷ್ಟು ಕಮ್ಮಿಗೆ ತೊಗೊಂಬಿಟ್ಟಿದ್ಯಾ? ಇಷ್ಟು ಅದ್ರ ಪಕ್ಕ 430 × 25 ಆಯಿತಾ? ಅದರ ರೇಟೆಲ್ಲ ಇಲ್ಲಿಂದ 2 ರೂಪೀಸ್ ಅಂತ ಹಾಕ್ಬಿಡ್ತೀವಿ, ಬಟ್ ಅದು 430 ದಿರಾಮ್ಸ್ ಆಯಿತು. ನಮ್ಮದು ದುಬೈದು ಶಾಪಿಂಗು ಮುಗ್ದೋಯ್ತು ಇವತ್ತು ಒಂದು ದಿವಸ ಫುಲ್ ಶಾಪಿಂಗ್ ಇಟ್ಟಿದ್ದು. ದುಡ್ಡೆಲ್ಲ ಖಾಲಿ. ಫ್ರೆಂಡ್ಸು ಇಬ್ಬರು ಕೇಳಿದರು ಮೊಬೈಲು, ಅವ್ರಿಗೂ ತೊಗೊಂಡಾಯ್ತು. ಇನ್ನು ಅಷ್ಟೇ, ಇನ್ನೇನಿದ್ರು ಇನ್ನು 2 ದಿನ ಸೈಟ್ ಸೀಯಿಂಗ್ ಏನೋ ಬುಕ್ ಮಾಡ್ಕೊಂಡಿದ್ದೀವಿ, ಅವೆಲ್ಲ ನೋಡಿಕೊಂಡು ಹೋಗೋದಷ್ಟೇ ನಮ್ಮ ಕೆಲಸ. ನೋಡವ ಬಂತು. ಇಲ್ಲಿ ಬಂದಾಗಿಂದ ನಾವು ದುಬೈನಲ್ಲಿ ಡೈಲಿ ಇಲ್ಲಿ ಊಟ ಮಾಡ್ತಾಯಿದ್ದೀವಿ. ಟಿಫನ್ ಆ್ಯಂಡ್ ಊಟ, ಬ್ರೇಕ್ಫಾಸ್ಟ್ ಮಾಡ್ತಾರಲ್ಲ, ಬರೀ ಡಿನ್ನರು ಲಂಚ್ ಮಾಡ್ತಾಯಿದ್ದೀವಿ. ಸಂಗೀತ ವೆಜ್ ರೆಸ್ಟೋರೆಂಟು ಸೂಪರ್ ಆಗಿದೆ ಟೇಸ್ಟು, ತಮಿಳ್ನಾಡು ಸ್ಟೈಲು ಎಲ್ಲ ನಮ್ಮ ತಮಿಳವ್ರದ್ದು ಅದ್ಭುತವಾದ ಟೇಸ್ಟು. ಅದಕ್ಕೋಸ್ಕರ ಇಲ್ಲೇ ಫಿಕ್ಸ್ ಆಗ್ಬಿಟ್ಟಿದ್ದೀವಿ ಬಂದಾಗಿಂದ. ಇಲ್ಲೇ ನಮ್ಮ ತಮಿಳವ್ರದ ಆಚೆ ಈ ದೇಶ ಬಿಟ್ಟು ಬಂದರೆ ಎಲ್ಲರೂ ನಂಬರೇ ಕಣ, ಅಲ್ಲಿದ್ದಾಗ ಮಾತ್ರ ಕಿತ್ತಾಡೋದು.
ಅಂದು ತೆಗ್ದಿಟ್ಕೊಬೇಕು ಬಾಗ್ಲು ನಾವು ಬರ್ಬೇಕಾರೆ. ಹಾಂ, ಥ್ಯಾಂಕ್ ಯು. ವೀಡಿಯೋ ಮಾಡೋದೇ ಮಾಡ್ತಾ ಇದ್ದೀನಿ. ಆಗಲೇ ದೋಸೆ ತಿನ್ಕೊಂಬಿಟ್ಟೆ. ಹೇಳ್ಬೇಕು ತಾನೆ. ರಾತ್ರಿ ಊಟಕ್ಕೆ ಮಿನಿ ಟಿಫನ್ನ ತರಿಸಿದ್ವಿ. ದೋಸೆ ಇತ್ತು, ಸ್ವಲ್ಪ ದೊಡ್ಡ ಸೈಜ್ ಇತ್ತು, ಖಾಲಿ ಆಗೋಯ್ತು. ವಡೆ, ಸಾರು, ಬಟನ್ ಇಡ್ಲಿ 4 ಪೀಸು, 5 ಪೀಸ್ ಇತ್ತಾ? 5 ಪೀಸು. ಆಮೇಲೆ ಖಾರ ಪೊಂಗಲ್ಲು, ಕೇಸರಿ ಬಾತು, 3 ಥರ ಡಿಪ್ಸು. ಚೆನ್ನಾಗಿತ್ತು. ಹಾಗೆ ವಡೆ, ದೋಸೆ ಫಸ್ಟ್ ದಿವಸ ಬಂದಾಗ ದೋಸೆ ಟ್ರೈ ಮಾಡಿದ್ವಿ, ಇಡ್ಲಿ ಟ್ರೈ ಮಾಡಿದ್ದು, ಎಲ್ಲ ಟ್ರೈ ಮಾಡಿದ್ವಿ. ಚೆನ್ನಾಗಿತ್ತು. ಸೊ ಇವತ್ತು ಚೆನ್ನಾಗಿತ್ತು. ಇವಳು ನಾರ್ತ್ ಇಂಡಿಯನ್ ಥಾಲಿ ಹೇಳಿದರು. ಸೂಪ್ ಬಂದಿದೆ. ಸೂಪ್ ಹೆಂಗಿದೆ? ಮಟನ್ ಸೂಪ್ ಥರ ಇದೆ. ಮಟನ್ ಸೂಪ್, ವೆಜ್ ಸೂಪ್, ಇದು ಪ್ರಿಯರ್ ಸೂಪ್. ಪ್ರಿಯರ್ ಸೂಪು, ಇದು ವೆಜ್ ರೆಸ್ಟೋರೆಂಟು. ಪ್ರಿಯರ್ ಸೂಪು ಆ ಥರ ಟೇಸ್ಟ್ ಕೊಡ್ತದೆ, ಚೆನ್ನಾಗಿತ್ತು. ಸೊ ಹಂಗೆ ನಾರ್ತ್ ಇಂಡಿಯನ್ ಥಾಲಿ ಬಂತು. ಏನಿದೆ ಇಲ್ಲಿ? ಏನದು ಪನ್ನೀರ್ ಬಟರ್ ಮಸಾಲನ. ಇಲ್ಲಿ ಎಲ್ಲ ನಮ್ಮ ಕಡೆ ಎಲ್ಲ ರೋಟಿ ಒಂದೇ ಒಂದು ಕೊಟ್ಟರೆ 2 ಕೊಟ್ಟವ್ರಿಲ್ಲ, 2 ರೋಟಿ ಕೊಟ್ಟವ್ರೆ. ಪನ್ನೀರ್ ಕಡಾಯಿ, ವೆಜ್ ಪಲಾವ್, ದಾಲು, ಮೊಸರು, ಗುಲಾಬ್ ಜಾಮೂನ್, ಸಲಾಡ್, ಮತ್ತೆ ಪಲ್ಯ, ಬದನೆಕಾಯಿ, ತೊಂಡೆಕಾಯಿ ಎಲ್ಲ ಹಾಕೋರೆ. ಸೊ ಕ್ವಾಂಟಿಟಿ ಎಲ್ಲ ಬೇಜಾನಿದೆ ಇಲ್ಲಿ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಇದು ಹೆಂಗಿತ್ತು ಪನ್ನೀರ್ದು? ಹೆಂಗಿತ್ತು? ಚೆನ್ನಾಗಿದಲ್ಲ? ಇದೆರಡು ಅಂತೂ ಸೂಪರ್ ಆಯಿತು. ಇದಂತೂ ಖಾರ ಪೊಂಗಲ್ಲು ಸ್ವಲ್ಪ ಡ್ರೈ ಇದೆ ನೋಡೋದಕ್ಕೆ, ಬಟ್ ತುಪ್ಪಮಯ. ಕೇಸರಿ ಬಾತಂತೂ ಸೂಪರ್. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ವಡೆ, ಉದ್ದಿನ ವಡೆ ಮಾತ್ರ ಸೂಪರ್ ಕ್ರಿಸ್ಪಿ. ಚೆನ್ನಾಗಿ ತಿನ್ಬಿಟ್ಟು ಎಲ್ಲ ತೇಲ ಆಡ್ತವ್ರೆ. ತಿಂದ್ಬಿಟ್ಟು ಸುಸ್ತಾಗಿದೆ, ಎಣ್ಣೆ ಹೊಡೆದಂಗೆ ಆಡ್ತವ್ರೆ ಎಲ್ಲರೂ. ಈಗ ಹೋಗಿ ದಬಾ ಕೊಟ್ಟು ಬೆಡ್ ಮೇಲೆ ಬಿದ್ದಿದ ತಕ್ಷಣ ಫುಲ್ ಗಾರ್ಡನ್ ಇದ್ರೆ ಗರ್ಜನೆ ಫುಲ್ಲು. ಸೊ ಫೈನಲ್ ಆಗಿ ಈ ವಿಡಿಯೋ ಇವತ್ತಿನ ದಿನ ಫುಲ್ಲು ಶಾಪಿಂಗ್, ಗೋಲ್ಡ್ ಶಾಪಿಂಗ್, ಗ್ಯಾಜೆಟ್ ಶಾಪಿಂಗ್, ಆಮೇಲೆ ಚಾಕ್ಲೇಟ್ ಶಾಪಿಂಗ್, ಬ್ಯಾಗ್ ಶಾಪಿಂಗ್, ಎಲ್ಲ ಚೌರ. ಲಕ್ಷ ರೂಪಾಯಿ ಇವತ್ತು ಖರ್ಚು ಮಾಡಾಕಿದ್ದೀವಿ ಒಂದೇ ದಿನದಲ್ಲಿ. 5 ಲಕ್ಷ ರೂಪಾಯಿ ಖರ್ಚು ಮಾಡಾಕಿದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಜಾಸ್ತಿ. ಇದೇ ಫಸ್ಟ್ ಟೈಮ್ ಆರನ್ ಕೇಳಿಸ್ತಾ ಇರೋದು ನಮಗೆ. ಫಸ್ಟ್ ಡೇಟ್ ಆಗ್ಬಿಟ್ಟು ಆರನ್ ಹೊಡಿತಾರೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಜಾಸ್ತಿ ಲೈಕ್ ಮಾಡ್ಬಿಟ್ಟು ತುಂಬ ಶೇರ್ ಮಾಡಿ. ಆಮೇಲೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದೇ ವಿಡಿಯೋಸ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಆಮೇಲೆ ನೀವೇನ ದುಬೈ ಬಂದರೆ ಸಂಗೀತ ಹೋಟ್ಲಲ್ಲಿ ವೆಜ್ ಊಟ ಮಾಡೋದನ್ನ ಮರಿಬೇಡಿ. ಸೂಪರ್ ಆಗಿತ್ತು ಮಾತ್ರ. ಸೊ ಇಲ್ಲಿ ಎಲ್ಲರೂ ಕಾಣಿಸ್ತಾ ಇಲ್ಲ, ಎಲ್ಲ ಆಟಗಳು ಆಡ್ತಾ ಇದ್ದಾರೆ. ನೋಡ್ಕೊಂಡು ನಾಳೆ ಸಿಗೋಣ. ನಮಸ್ಕಾರ, ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.